ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ನೋಡಿ ನಮಗೆ ಈ ಲೆವೆಲ್ ಹತ್ರ ಬಂದು ಒಂದು ಏನು ಬ್ರೇಕ್ಔಟ್ ಮಾಡಿ, ಬಟ್ ಯಾವುದೇ ರೀತಿ ರಿಟ್ರೇಸ್ಮೆಂಟ್ ತಗೊಂಡಿಲ್ಲ ನಮಗೆ. ಬಟ್ ಅಗೇನ್ ಮೇಲೆ ಹೋಗ್ತಾ ಇದೆ, ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತಗೊಂಡು. ಓಕೆನಾ? ಸೊ ನಾನು ಇದ್ರ ಒಳಗಡೆ ಯಾವುದೇ ರೀತಿ ಟ್ರೇಡ್ ಮಾಡಲ್ಲ. ಯಾಕೆಂತಂದ್ರೆ ನನ್ನ ವೇವ್ ಅನಾಲಿಸಿಸ್ ಪ್ರಕಾರ ನನಗೆ ಇನ್ನ ಒಂದು ಬಿ ಕಂಟಿನ್ಯೂ ಆಗ್ತಾ ಇದೆ, ಅಗೇನ್ ಒಂದು ಸಿ ಆಗ್ಬೇಕು ನನಗೆ, ಅಂದ್ರೆ ಒಂದು ಡೌನ್ ಸೈಡ್ ಕರೆಕ್ಷನ್ ಆಗಬೇಕು. ಬಟ್ ಇಲ್ಲಿ ಏನಾಗಿದೆ, ಇದೇ ಲೆವೆಲ್ ಅಲ್ಲಿ ನನಗೆ ನನ್ನ 0.618 ಲೆವೆಲ್ ಇದೆ. ಸೊ ಇಲ್ಲಿಗೆ ಬಂದು ಅಗೇನ್ ಮತ್ತೆ ಕೆಳಗಡೆ ಬರೋ ತರ ಚಾನ್ಸ್ ಇರುತ್ತೆ, ಅಥವಾ ಇಲ್ಲೇ ಒಂದು ಸೈಡ್ ವೇಸ್ ತರ ಕೊಡಬಹುದು. ನಾನು ಕಾಲ್ ಸೈಡ್ ತಗೋಬೇಕು ಅಂದ್ರೆ ನನಗೆ ಇದನ್ನ ಬ್ರೇಕ್ಔಟ್ ಮಾಡಬೇಕು. ಬ್ರೇಕ್ಔಟ್ ಮಾಡಿ ಮೇಲೆ ಹೋದ್ರೆ ಇಲ್ಲಿ ಈ ಲೆವೆಲ್ ವರೆಗೂ ಮಾಡ್ತೀನಿ. ಯಾಕೆಂದ್ರೆ ಇಲ್ಲಿ 0.786 ಲೆವೆಲ್. ಓಕೆನಾ? ನನ್ನ ವೇವ್ ಅನಾಲಿಸಿಸ್ ಪ್ರಕಾರ ಅಂದ್ರೆ ಬಿ ಲೆವೆಲ್. ಇಲ್ಲಿಂದ ಮತ್ತೆ ಅಗೇನ್ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಜೊತೆಯಲ್ಲಿ ನನಗೆ ಈ ಲೆವೆಲ್ ಏನಿದೆಯಲ್ವಾ, ಇದು ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವತ್ತು. ಯಾಕಂದ್ರೆ ವೀಕ್ಲಿ SR ಲೆವೆಲ್ ಇದೆ ಇಲ್ಲಿ ಮತ್ತೆ ಇಲ್ಲಿ. ಸೊ ಇವೆರಡು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಇಲ್ಲಿಗೆ ಬಂದಿದ್ದು ಒಂದೊಮ್ಮೆ ಹೇಗೆ ಮೇಲೆ ಹೋಯ್ತು ಅಂತ ಇಟ್ಕೊಳ್ಳಿ, ಇಲ್ಲಿಗೆ ಬಂದಿದ್ದು ಅಗೇನ್ ಮತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಬೈ ಚಾನ್ಸ್ ಏನಾದ್ರು ಬ್ರೇಕ್ಔಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಗಳನ್ನ ತೋರಿಸ್ತೀನಿ. ಅಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿ ಎಂಟ್ರಿ ತಗೊಂಡು ಟ್ರೇಡ್ ಮಾಡಬಹುದು. ಇಲ್ಲಿ ಕೆಳಗಡೆ ಬಂದು ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರು ಇಲ್ಲಿ ನಾನು ಟ್ರೇಡ್ ಮಾಡ್ತೀನಿ, ಅಥವಾ ಇಲ್ಲಿ ಮೇಲೆ ಹೋಗಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರು ಇಲ್ಲಿ ಟ್ರೇಡ್ ಮಾಡ್ತೀನಿ. ಬಟ್ ಇದ್ರ ಒಳಗಡೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ. ಯಾಕೆಂದ್ರೆ ನನ್ನ 60 ಪಾಯಿಂಟ್ ಮತ್ತೆ 30 ಪಾಯಿಂಟ್ಸ್ ಏನ್ ನಾನು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡ್ತೀನಲ್ಲ, ಎಂಟ್ರಿ ಅಂಡ್ ಸ್ಟಾಪ್ ಲಾಸ್, ಸಾರಿ, ಅದು ನನಗೆ ಇಲ್ಲಿ ಮೀಟ್ ಆಗಲ್ಲ. ಆ ಒಂದು ಏನು ಕಂಡೀಷನ್ ಮೀಟ್ ಆಗಲ್ಲ ಇಲ್ಲಿ. ಈ ಲೆವೆಲ್ ಅಲ್ಲಿ ನನಗೆ 0.786 ಬಂತು ಅಂದ್ರೆ ಓಕೆ. ಸೊ ಅದನ್ನೆಲ್ಲ ಸಾಯಂಕಾಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾನು ಈ ಮೇಲ್ಗಡೆ ಲೆವೆಲ್ಸ್ ಗಳನ್ನ ತೋರಿಸ್ಬಿಡ್ತೀನಿ. ಓಕೆ, ಸೊ ನೋಡಿ, ಇದು ನಮಗೆ ಇಂಪಾರ್ಟೆಂಟ್ ಲೆವೆಲ್ ಗಳಾಗುತ್ತೆ. ಇಲ್ಲಿ ನಾನು ಯಾವುದೇ ಕಡೆ ಬಂದ್ರು ಒಂದು ಬ್ರೇಕ್ಔಟ್ ಆಗಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಈ ಪ್ರತಿ ಲೆವೆಲ್ಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೇನು ಇಲ್ಲಿ ಬಂದ ಮೇಲೆ ಒಂದು ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಸೀದಾ ಕೆಳಗಡೆ. ಸೊ ಈ ತರ ನಾನು ಇಲ್ಲಿ ಪ್ಲಾನ್ ಮಾಡ್ತೀನಿ. ಹಾಗೆ ಡೌನ್ ಸೈಡ್ ಇದು ಹೀಗೆ ಬಂದು ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಹಾಗೆ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಡ್ತೀನಿ. ಇಲ್ಲೇನಾದ್ರೂ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಅಗೇನ್ ಈ ತರ ಟಾರ್ಗೆಟ್ ಇಟ್ಕೊಂಡು ಹೋಗ್ತೀನಿ. ಈ ಮಿಡಲ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗ ಇಲ್ಲಿ ನಾನು ಟ್ರೇಡ್ ಮಾಡಲ್ಲ. ಬೈ ಚಾನ್ಸ್ ನನಗೆ ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಬಟ್ ಈ ಲೆವೆಲ್ ಏನಿದೆಲ್ವಾ, ಅದನ್ನ ನಾನು ಆಗ್ಲೇನೆ ಹೇಳಿದೆ, ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಇಲ್ಲಿಂದ ಬಂದಿದ್ದು ನನಗೆ ರಿವರ್ಸಲ್ ಆಗಬಹುದು. ಅದೇ ತರ ಮೇಲ್ಗಡೆ ಈ ಲೈನ್, ಓಕೆ, ಈ ಲೆವೆಲ್ಸ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಲೆವೆಲ್ಸ್ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ ಲೆವೆಲ್ಸ್ ಟು ಲೆವೆಲ್ಸ್ ನಾವು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ನಿಫ್ಟಿ ಎಲ್ಲ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ನೋಡುವ. ಈಗ ನೋಡಿ, ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲೂ ಕೂಡ ನೋಡಿ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ನ ಸಪೋರ್ಟ್ ತಗೊಂತ ಇದೆ. ಓಕೆ, ಬಟ್ ಇವಾಗ ಇಲ್ಲಿ ನಾನು 10 o'clock ಆಗಿಲ್ಲ ನನಗೆ, ಸೊ ನಾನು ಇಲ್ಲಿ ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ. ಏನಾದ್ರೂ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ಟಾರ್ಗೆಟ್ ಇಡ್ತೀನಿ, ನನ್ನ ಎಂಟ್ರಿ ಲೆವೆಲ್ ಇಂದ 100 ಪಾಯಿಂಟ್ ನನ್ನ ಟಾರ್ಗೆಟ್, ಅಥವಾ 150 ಪಾಯಿಂಟ್ ನನ್ನ ಟಾರ್ಗೆಟ್. ಹಾಗೆ ನಾನು 100 ಪಾಯಿಂಟ್ ಇಟ್ಟೆ ಅಂತಂದ್ರೆ 50 ಪಾಯಿಂಟ್ ನನಗೆ ಸ್ಟಾಪ್ ಲಾಸ್, ಹಾಗೆ 75 rupees ನನಗೆ ಸ್ಟಾಪ್ ಲಾಸ್. ಓಕೆನಾ? ಸೊ ನಾನು ಪರ್ಫೆಕ್ಟ್ ಎಂಟ್ರಿಯಲ್ಲಿ ಪ್ಲಾನ್ ಮಾಡ್ತೀನಿ. ನನ್ನ ಸ್ಟಾಪ್ ಲಾಸ್ ಕೂಡ ಚಿಕ್ಕದಾಗಿರುತ್ತೆ, ಪ್ರಾಫಿಟ್ ಕೂಡ ನಾರ್ಮಲ್ ಆಗಿರುತ್ತೆ, ಬಟ್ 1:2 ಇರುತ್ತೆ. ಓಕೆ, ಸೊ ಈ ತರ ಪ್ಲಾನ್ ಅಲ್ಲಿ ನಾನು ಮಾಡೋದು. ಇಲ್ಲೇನಾದ್ರೂ ಎಂಟ್ರಿ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ನಾನು 100 ಇಲ್ಲ 150 ಪಾಯಿಂಟ್ ನ ಟಾರ್ಗೆಟ್ ಇಡ್ತೀನಿ. ಓಕೆನಾ? ಸೊ ಇದ್ರ ಕೆಳಗಡೆ ನನಗೆ ಸ್ಟಾಪ್ ಲಾಸ್ 50 ಇಲ್ಲ 75. ಓಕೆ, ಸೊ ಈ ತರ ಪ್ಲಾನ್ ಮಾಡಿ ಟ್ರೇಡ್ ಮಾಡ್ತೀನಿ. ಬಟ್ ಇಲ್ಲಿ ನಾನು ಎಲ್ಲಾ ಲೆವೆಲ್ ಅಲ್ಲೂ ಟ್ರೇಡ್ ಮಾಡ್ತೀನಿ. ಈಗ ನೋಡಿ, ನನಗೆ ಹೀಗೆ ಮೇಲೆ ಹೋಯ್ತಾ, ಮೇಲೆ ಹೋಗಿ ನನಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಹಾಗೆ ಒಂದು ರಿಟ್ರೇಸ್ಮೆಂಟ್, ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್. ಹಾಗೆ ಇಲ್ಲಿಗೆ ಬಂದಿದ್ದು ಏನಾದ್ರೂ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಡ್ತಾ ಹಾಗೆ ಒಂದು ರಿಟ್ರೇಸ್ಮೆಂಟ್, ಇಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್. ಪ್ರತಿ ಲೆವೆಲ್ ಹತ್ರ ಬಂದ ಮೇಲೂ ಒಂದು ಬ್ರೇಕ್ಔಟ್ ಆಗಿ ಒಂದು ರಿಟ್ರೇಸ್ಮೆಂಟ್ ತಗೊಂಡಾದ್ಮೇಲೆ ನಾವು ಎಂಟ್ರಿ ತಗೋಬೇಕು. ಓಕೆ, ಸೊ ಅದೊಂದು ಪವರ್ಫುಲ್ ಎಂಟ್ರಿ ಆಗಿರುತ್ತೆ. ಜೊತೆಲಿ ನಮ್ಗೆ ಇದು ಹೀಗೆ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ, ಈ ಲೆವೆಲ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಏನಾದ್ರೂ ಒಂದು ರಿವರ್ಸಲ್ ಸೈನ್ ಸಿಕ್ತು ಅಂದ್ರೆ ಅಗೇನ್ ಈ ತರ ಮಾಡ್ಕೊಂಡು ನಾವು ಟ್ರೇಡ್ ಮಾಡಬಹುದು. ಪ್ರತಿಯೊಂದು ಲೆವೆಲ್ ಅಲ್ಲಿ ಕೂಡ ನಾನು ಆಗ್ಲೇ ಹೇಳಿದಾಗೆ ನಮಗೆ ರಿಟ್ರೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಟ್ರೇಸ್ಮೆಂಟ್ ಇತ್ತು ಅಂದ್ರೆ ನಮಗೊಂದು ಕನ್ಫರ್ಮ್ ಟ್ರೇಡ್ ಆಗಿರುತ್ತೆ. ಓಕೆನಾ? ಸೊ ಅದಾದ್ಮೇಲೆ ನೋಡಿ, ನಮಗೆ ಮೇಲ್ಗಡೆ ಯಾವ ತರ ಲೆವೆಲ್ಸ್ ಇದೆ ಅಂತ, ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಇದು ಫಸ್ಟ್ ಟಾರ್ಗೆಟ್, ಹಾಗೆ ಇದು ಸೆಕೆಂಡ್ ಟಾರ್ಗೆಟ್. ಸೊ ಈ ಲೆವೆಲ್ಸ್ ಗಳನ್ನ ನೋಡ್ಕೊಳ್ಳಿ. ಓಕೆನಾ? ಹಾಗೆ ನಾನು ಕೆಳಗಡೆ ಲೆವೆಲ್ಸ್ ಗಳನ್ನು ತೋರಿಸ್ಬಿಡ್ತೀನಿ. ಕೆಳಗಡೆ ಕೂಡ ನೋಡಿ, ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ನಾನು ನಿಫ್ಟಿಯಲ್ಲಿ ಹೇಳಿದಾಗನೇ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನನಗೆ ಇಲ್ಲೇ ನನ್ನ ವೀಕ್ಲಿ SR ಲೆವೆಲ್ ಇದೆ. ಸೊ ಅದಕ್ಕೋಸ್ಕರ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮತ್ತೆ ಇದು ಹೀಗೆ ಕೆಳಗಡೆ ಬಂದಿದ್ದು ಇಲ್ಲಿಂದ ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ, ಅಥವಾ ಬ್ರೇಕ್ಔಟ್ ಮಾಡಿದ್ರೆ ಒಂದು ಒಳ್ಳೆ ಡೌನ್ ಫಾಲ್ ಸಿಗುವಂತ ಚಾನ್ಸಸ್ ಕೂಡ ಇದೆ. ಬಟ್ ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಒಂದು ಒಳ್ಳೆ ಟ್ರೆಂಡ್ ಸಿಗಬಹುದು ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೀನಿ. ಬಟ್ ಟ್ರೆಂಡ್ ಅಂತಂದ್ರೆ ನಿನ್ನೆ ಲಾಸ್ಟ್ ವೀಕ್ ಅಲ್ಲಿ ಒಂದು ಟ್ರೆಂಡ್ ಕೊಟ್ಟಿದೆ, ಚೆನ್ನಾಗಿ ಒಂದು ಬುಲ್ ಮೂವ್ಮೆಂಟ್ ಕೊಟ್ಟಿದೆ. ಸೊ ನೋಡುವ ಏನಾಗುತ್ತೆ ಅಂತ. ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎಲ್ಲ ಆಯ್ತು. ಸೊ ಆಕ್ಚುಲಿ ನಾನು ಇವತ್ತು ಟ್ರೇಡ್ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ, ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ. ಆದ್ರೂ ಕೂಡ ನಿಮ್ಗೆ ಹೇಳ್ಬೇಕು ಅಂತ ನಾನು ವಿಡಿಯೋ ಮಾಡಿದೀನಿ. ಹಾಗೆ ನಾನು ವೇವ್ ಅನಾಲಿಸಿಸ್ ಮಾಡ್ತೀನಿ, ನಾನು ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಸಮ್ ರೀಸನ್ ಇಂದ ಆಗಿಲ್ಲ. ಸೊ ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಪ್ಲಾನ್ ಆಗಿರುತ್ತೆ. ಹಾಗೆ ಎಲ್ರಿಗೂ ಹೇಳ್ತೀನಿ, ಹುಷಾರಾಗಿ ಟ್ರೇಡ್ ಮಾಡಿ. ಹಾಗೆ ನಾನು ಹೊಸಬರಿಗೆ ಹೇಳೋದು, ನಿಮ್ಗೆ ಆಪ್ಷನ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಆಪ್ಷನ್ ಬೈ ಅಥವಾ ಸೆಲ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.